ಬಿಗ್ ಬಾಸ್ ಒಂದು ವ್ಯಕ್ತಿಯ ಜೀವನವನ್ನ ತೋರಿಸುವಂತ ಕನ್ನಡಿ. ನಾನು ಸಹ ಅಲ್ಲಿ ಸ್ಪರ್ಧಿಸಿದಾಗ ನನ್ನ ನಿಜವಾದ ಮುಖ ನೋಡಿ ನನಗೆ ಆಶ್ಚರ್ಯ ಆಗಿದೆ. ನನ್ನಲ್ಲಿದ್ದಂತ ಅಡಗಿದ್ದಂತ ಪ್ರತಿಭೆಗಳಾಗಿರ್ಬೋದು, ಕೋಪ ಆಗಿರ್ಬೋದು, ಎವ್ರಿಥಿಂಗ್ ಸೆಕೆಂಡ್ ಬ್ಯಾಂಡ್. ಬಿಗ್ ಬಾಸ್ ಸೀಸನ್ 11 ನ ಪ್ರಮುಖ ಆಕರ್ಷಣೆಯಾಗಿದ್ದ ಲಾಯರ್ ಜಗದೀಶ್ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ. ಬಿಗ್ ಬಾಸ್ ಪ್ರಿಯರು ಯಾರೂ ಕೂಡ ಈ ಘಟನೆಯನ್ನ ಊಹೆ ಮಾಡಿರಲಿಲ್ಲ. ಬಿಗ್ ಬಾಸ್ ಮನೆಯಲ್ಲಿ ಲಾಯರ್ ಜಗದೀಶ್ ಅವರಿಗೆ ಅನ್ಯಾಯ ಆಗಿದೆ ಅನ್ನೋ ಕೂಗು ಜೋರಾಗಿ ಕೇಳಿ ಬರ್ತಾ ಇದೆ. ಲಾಯರ್ ಜಗದೀಶ್ ಅವರು ಫಿನಾಲೆಗೆ ಬರುವಂತಹ ಕಂಟೆಸ್ಟೆಂಟ್. ಇಂಥ ಕಂಟೆಸ್ಟೆಂಟ್ ಅನ್ನ ಒಂದಷ್ಟು ಮೋಸದಿಂದ ಹೊರಗಡೆ ಹಾಕುವಂತಹ ಪ್ರಯತ್ನವನ್ನ ಉಳಿದ ಸ್ಪರ್ಧಿಗಳು ಮಾಡಿದ್ದಾರೆ ಅನ್ನೋ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಉಳಿದ ಸ್ಪರ್ಧಿಗಳು ಅಂದ್ರೆ ಉಳಿದ 15 ಸ್ಪರ್ಧಿಗಳು ಒಂದು ಟೀಮ್ ಆಗಿದ್ರೆ, ಲಾಯರ್ ಜಗದೀಶ್ ಅವರು ಒಂದು ಟೀಮ್ ಆಗಿದ್ದಾರೆ. ಅವರನ್ನ ಮೋಸದಿಂದ ಹೊರಗೆ ಹಾಕಲಾಗಿದೆ. ಅವರು ಒಬ್ರು ಸ್ಟ್ರಾಂಗೆಸ್ಟ್ ಕಂಟೆಸ್ಟೆಂಟ್ ಅನ್ನೋದ್ರ ಅರಿವಿದ್ದಂತಹ ಉಳಿದ ಸ್ಪರ್ಧಿಗಳು ಈ ರೀತಿ ಕುತಂತ್ರ ಮಾಡಿ ಬಿಗ್ ಬಾಸ್ ಮನೆಯಿಂದ ಲಾಯರ್ ಜಗದೀಶ್ ಅವರನ್ನ ಹೊರಗಡೆ ಹಾಕಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದರ ಬೆನ್ನಲ್ಲೇ ಲಾಯರ್ ಜಗದೀಶ್ ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬರ್ತಾ ಇದ್ದಂತೆ ತಮ್ಮ ಅಭಿಮಾನಿಗಳಿಗೆ ಸಂದೇಶವೊಂದನ್ನ ರವಾನಿಸಿದ್ದಾರೆ. ಇಷ್ಟು ದಿನ ತಮಗೆ ಬೆಂಬಲ ಕೊಟ್ಟಂತಹ ತಮ್ಮ ಅಭಿಮಾನಿಗಳಿಗೆ ಸ್ಪೆಷಲ್ ಥ್ಯಾಂಕ್ಸ್ ಅನ್ನ ಹೇಳಿದ್ದಾರೆ. ಬನ್ನಿ ಆ ಆಡಿಯೋದಲ್ಲಿ ಏನ್ ಹೇಳಿದ್ದಾರೆ ಜಗದೀಶ್ ಅವರು ಅನ್ನೋದನ್ನ ನೋಡೋಣ. ಬಿಗ್ ಬಾಸ್ ಒಂದು ವ್ಯಕ್ತಿಯ ಜೀವನವನ್ನ ತೋರಿಸುವಂತ ಕನ್ನಡಿ. ನಾನು ಸಹ ಅಲ್ಲಿ ಸ್ಪರ್ಧಿಸಿದಾಗ ನನ್ನ ನಿಜವಾದ ಮುಖ ನೋಡಿ ನನಗೆ ಆಶ್ಚರ್ಯ ಆಯ್ತು. ನನ್ನಲ್ಲಿದ್ದಂತ ಅಡಗಿದ್ದಂತ ಪ್ರತಿಭೆಗಳಾಗಿರ್ಬೋದು, ಕೋಪ ಆಗಿರ್ಬೋದು, ಎವ್ರಿಥಿಂಗ್ ಸೆಕೆಂಡ್ ಬ್ಯಾಂಡ್. ನಿಜವಾಗ್ಲೂ ನಾವು ಅದೃಷ್ಟವಂತರು. ಎಷ್ಟೋ ಕೋಟಿ ಜನ ಮಧ್ಯೆ ನಾವು ಬಿಗ್ ಬಾಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಕ್ಕೆ ಸಿಕ್ಕಿದ್ದು ನಮ್ಮ ಅದೃಷ್ಟ ಅನ್ಕೊಬೇಕು. ಅದನ್ನ ವಿಭಿನ್ನವಾಗಿ ತೋರಿಸಂತ ಮೀಡಿಯಾ, ಎಂಜಾಯ್ ಮಾಡಿದಂತ ನಮ್ಮ ವೀಕ್ಷಕರು, ನಮ್ಮ ಅಭಿಮಾನಿ ದೇವರುಗಳು, ಕೋಟಿ ಕೋಟಿ ನಮನಗಳು. ವಿ ಲವ್ ಯು ಆಲ್. ಸ್ಟಿಲ್ ಐ ಮಿಸ್ ಬಿಗ್ ಬಾಸ್.